ನೀವು 20,000 ಒಳ್ಳೆ ಸ್ಮಾರ್ಟ್ ಫೋನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಯಾಕಂದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ 20,000 ನೀವು ಪರ್ಚೇಸ್ ಮಾಡಬಹುದಾದಂತಹ 10 ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಅಂಡ್ ನೀವು ಕೂಡ ಸಬ್ಸ್ಕ್ರೈಬ್ ನ ಮಾಡಿ. ಇಫ್ ಇನ್ ಕೇಸ್ ಇನ್ನೂ ಮಾಡಿಲ್ಲ ಅಂದ್ರೆ ನೀವು ನೋಡ್ತಾ ಇದ್ರ ಜಿಸ್ ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ಮೊದಲನೇ ಸ್ಮಾರ್ಟ್ ಫೋನ್ ಯಾವುದು ಅಂದ್ರೆ ರಿಯಲ್ಮಿ ನರ್ಜೋ 70 Pro. ಈ ಸ್ಮಾರ್ಟ್ ಫೋನ್ ನಮಗೆ 16,000 ರೂಪಾಯಿಗೆಲ್ಲ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ MediaTek Dimensity 7300 ಪ್ರೊಸೆಸರ್ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಾವು 90 FPS ಅಲ್ಲಿ ಸ್ಮೂತ್ ಆಗಿ ಗೇಮಿಂಗ್ ಆಡಬಹುದು. ಇದರಲ್ಲಿ ನಮಗೆ 6.67 ಇಂಚ್ OLED ಡಿಸ್ಪ್ಲೇ ಸಿಗುತ್ತೆ. ಅಂಡ್ ನಮಗೆ 120 Hz ರಿಫ್ರೆಶ್ ರೇಟ್ ಕೂಡ ಸಿಗುತ್ತೆ. ಜೊತೆಗೆ 50 MP AI ಕ್ಯಾಮೆರಾ ಸಿಗುತ್ತೆ. ಅಂಡ್ 5000 mAh ಬ್ಯಾಟರಿ ಸಿಗುತ್ತೆ ವಿತ್ 45 ವಾಟ್ ಫಾಸ್ಟ್ ಚಾರ್ಜಿಂಗ್. ನಿಮಗೆ ಒಳ್ಳೆ ಗೇಮಿಂಗ್ ಸ್ಮಾರ್ಟ್ ಫೋನ್ ಬೇಕು, ಒಳ್ಳೆ ಸ್ಮೂತ್ ಆಗಿ ಪರ್ಫಾರ್ಮೆನ್ಸ್ ಇರೋ ಫೋನ್ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ತಗೊಳ್ಳಿ. ಅಂಡ್ ಎರಡನೇದಾಗಿ ರೆಡ್ಮಿ ನೋಟ್ 14 5G. ಈ ಸ್ಮಾರ್ಟ್ ಫೋನ್ ನಮಗೆ 18,000 ರೂಪಾಯಿಗೆ ಸಿಗುತ್ತೆ. ಈ ರೆಡ್ಮಿ ನೋಟ್ 14 ಅಲ್ಲಿ ನಮಗೆ MediaTek Dimensity 7025 ಅಲ್ಟ್ರಾ ಪ್ರೊಸೆಸರ್ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.67 ಇಂಚ್ AMOLED ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್. ಇನ್ನು ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್, 2 ಮೆಗಾ ಪಿಕ್ಸೆಲ್ ಮತ್ತೆ 8 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮೆರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ 20 ಮೆಗಾ ಪಿಕ್ಸೆಲ್ ನ ಸಿಂಗಲ್ ಕ್ಯಾಮೆರಾ ಸಿಗುತ್ತೆ. ಇನ್ನು ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ 5100 mAh ಬ್ಯಾಟರಿ ಸಿಗುತ್ತೆ ವಿತ್ 45 ವಾಟ್ ಫಾಸ್ಟ್ ಚಾರ್ಜಿಂಗ್. ನಿಮಗೆ ಒಳ್ಳೆ ಸ್ಮೂತ್ ಪರ್ಫಾರ್ಮೆನ್ಸ್ ಬೇಕು, ಒಳ್ಳೆ ಡಿಸ್ಪ್ಲೇ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಅಂಡ್ ಮೂರನೇದಾಗಿ ಇನ್ಫಿನಿಕ್ಸ್ ನೋಟ್ 50X 5G ಸ್ಮಾರ್ಟ್ ಫೋನ್. ಅಂಡ್ ಈ ಸ್ಮಾರ್ಟ್ ಫೋನ್ ನಮಗೆ ಬರೀ 11,300 ರೂಪಾಯಿಗೆ ಸಿಗುತ್ತೆ. ಈ ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ MediaTek Dimensity 7300 ಅಲ್ಟಿಮೇಟ್ ಪ್ರೊಸೆಸರ್ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 6.67 ಇಂಚ್ HD+ ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್. ಇನ್ನು ಕ್ಯಾಮ್ರಾ ವಿಷಯದ ಬಗ್ಗೆ ಮಾತಾಡೋದಾದ್ರೆ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಇದೆ. ಅಂಡ್ ಫ್ರಂಟ್ ಅಲ್ಲಿ 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಇದೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 5500 mAh ಬ್ಯಾಟರಿ ಸಿಗುತ್ತೆ. ನಿಮ್ಗೆ 11,500ಕ್ಕೆ ಒಳ್ಳೆ ಬಜೆಟ್ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಆದ್ರೆ ಇದ್ರಲ್ಲಿ ಬರೀ HD+ ರೆಸೊಲ್ಯೂಷನ್ ಇರೋದ್ರಿಂದ ಜಾಸ್ತಿ ಮೀಡಿಯಾನ ಯಾರೆಲ್ಲ ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ ಈ ಸ್ಮಾರ್ಟ್ ಫೋನ್ ಇಷ್ಟ ಆಗೋದು ಕಷ್ಟ ಆಗುತ್ತೆ. ಅಂಡ್ ನಾಲ್ಕನೇದಾಗಿ ವಿವೋ T4X 5G ಸ್ಮಾರ್ಟ್ ಫೋನ್. ಅಂಡ್ ಈ ಸ್ಮಾರ್ಟ್ ಫೋನ್ ನಮಗೆ ಬರೀ 14,000ಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ MediaTek Dimensity 7300 ಚಿಪ್ಸೆಟ್ ಸಿಗುತ್ತೆ. ಅಂಡ್ 6.72 ಇಂಚ್ ಫುಲ್ HD+ ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮೆರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ 8 ಮೆಗಾ ಪಿಕ್ಸೆಲ್ ನ ಸಿಂಗಲ್ ಕ್ಯಾಮೆರಾ ಸಿಗುತ್ತೆ. ಇನ್ನು ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 6500 mAh ಬ್ಯಾಟರಿ ಸಿಗುತ್ತೆ ವಿತ್ 44 ವಾಟ್ ಫಾಸ್ಟ್ ಚಾರ್ಜಿಂಗ್. ನಿಮಗೆ ಒಳ್ಳೆ ಬ್ಯಾಟರಿ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಅಂಡ್ ಐದನೇದಾಗಿ iQOO Z9X 5G ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ನಮಗೆ 12,000 ರೂಪಾಯಿಗೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 6 ಜನರೇಷನ್ 1 ಪ್ರೊಸೆಸರ್ ಸಿಗುತ್ತೆ. ಅಂಡ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.72 ಇಂಚ್ ಫುಲ್ HD+ ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮೆರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ 8 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಸಿಗುತ್ತೆ. ಇನ್ನು ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 6000 mAh ಬ್ಯಾಟರಿ ಸಿಗುತ್ತೆ ವಿತ್ 44 ವಾಟ್ ಫಾಸ್ಟ್ ಚಾರ್ಜಿಂಗ್. ಸೊ ನಿಮ್ಗೆ ಈ ಪ್ರೈಸ್ ಅಲ್ಲಿ ಒಳ್ಳೆ ಬ್ಯಾಟರಿ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಅಂಡ್ ಆರನೇದಾಗಿ Samsung Galaxy A26 5G ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ನಮಗೆ 20,000 ರೂಪಾಯಿಗೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ Samsung Exynos 1380 ಚಿಪ್ಸೆಟ್ ಸಿಗುತ್ತೆ. ಜೊತೆಗೆ 6.7 ಇಂಚ್ ಫುಲ್ HD+ ಸೂಪರ್ AMOLED ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್. ಅಂಡ್ ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮೆರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ 13 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 5000 mAh ಬ್ಯಾಟರಿ ಸಿಗುತ್ತೆ ವಿತ್ 25 ವಾಟ್ ಫಾಸ್ಟ್ ಚಾರ್ಜಿಂಗ್. ನಿಮ್ಗೆ ಒಳ್ಳೆ ಡಿಸ್ಪ್ಲೇ ಬೇಕು, ಒಳ್ಳೆ ಕ್ಯಾಮೆರಾ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಅಂಡ್ ಏಳನೇದಾಗಿ Motorola Edge 50 Fusion 5G ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ನಮಗೆ 19,500 ರೂಪಾಯಿಗೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 7S ಜನರೇಷನ್ 2 ಪ್ರೊಸೆಸರ್ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 6.67 ಇಂಚ್ ಫುಲ್ HD+ ಡಿಸ್ಪ್ಲೇ ಸಿಗುತ್ತೆ ವಿತ್ 144 Hz ರಿಫ್ರೆಶ್ ರೇಟ್. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ
ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ V5 ಕೂಡ ಸಿಗುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮತ್ತೆ 13 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ ಅಂಡ್ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 5000 mAh ಬ್ಯಾಟರಿ ಸಿಗುತ್ತೆ ವಿತ್ 68 ವಾಟ್ ಟರ್ಬೋ ಪವರ್ ಚಾರ್ಜ್. ನಿಮ್ಗೆ ಒಳ್ಳೆ ಪವರ್ಫುಲ್ ಡಿಸ್ಪ್ಲೇ ಇರುವಂತ ಫೋನ್ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಒಳ್ಳೆ ಪವರ್ಫುಲ್ ಡಿಸ್ಪ್ಲೇ ಕೂಡ ಸಿಗುತ್ತೆ ಅಂಡ್ ಟರ್ಬೋ ಪವರ್ ಚಾರ್ಜ್ ಕೂಡ ಸಿಗುತ್ತೆ. ಅಂಡ್ 8ನೇ ಸ್ಮಾರ್ಟ್ ಫೋನ್ ಯಾವುದು ಅಂದ್ರೆ CMA Phone 2 Pro. ಈ ಸ್ಮಾರ್ಟ್ ಫೋನ್ ನಮಗೆ 19,000 ರೂಪಾಯಿಗೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ MediaTek Dimensity 7300 Pro ಪ್ರೊಸೆಸರ್ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 6.77 ಇಂಚ್ ಫುಲ್ HD ಪ್ಲಸ್ ಫ್ಲೆಕ್ಸಿಬಲ್ AMOLED ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್. ಇನ್ನು ಈ ಸ್ಮಾರ್ಟ್ ಫೋನ್ ರೇರ್ ಅಲ್ಲಿ ನಮಗೆ ಟ್ರಿಬಲ್ ಕ್ಯಾಮ್ರಾ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ನ ವೈಡ್ ಕ್ಯಾಮ್ರಾ, 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಅಂಡ್ 50 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನಮಗೆ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಇನ್ನು ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ 5000 mAh ಬ್ಯಾಟರಿ ಸಿಗುತ್ತೆ ವಿತ್ 33 ವಾಟ್ ಫಾಸ್ಟ್ ಚಾರ್ಜಿಂಗ್. ನಿಮ್ಗೆ ಒಳ್ಳೆ ಕ್ಲೀನ್ ಸಾಫ್ಟ್ವೇರ್ ಬೇಕು, ಒಳ್ಳೆ ಕ್ಯಾಮ್ರಾ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಅಂಡ್ 9ನೇದಾಗಿ Oppo K13 5G ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ನಮಗೆ 18,000 ರೂಪಾಯಿಗೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 6 ಜನರೇಷನ್ 4 ಪ್ರೊಸೆಸರ್ ಸಿಗುತ್ತೆ. ಜೊತೆಗೆ 6.67 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್. ಇನ್ನು ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ ಅಂಡ್ ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ನ ಬಿಗ್ಗೆಸ್ಟ್ ಹೈಲೈಟ್ ಏನು ಅಂದ್ರೆ ಇದರ ಬ್ಯಾಟರಿ. ಯಾಕಂದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 7000 mAh ಬ್ಯಾಟರಿ ಸಿಗುತ್ತೆ ವಿತ್ 80 ವಾಟ್ ಫಾಸ್ಟ್ ಚಾರ್ಜಿಂಗ್. ಸೊ ನಿಮ್ಗೆ 20,000 ರೂಪಾಯಿ ಒಳಗೆ ಸಖತ್ ಬ್ಯಾಟರಿ ಫೋನ್ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಸೊ ಫೈನಲಿ 10ನೇದಾಗಿ Poco X7 5G ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ನಮಗೆ 18,000 ರೂಪಾಯಿಗೆ ಸಿಗುತ್ತೆ. ಈ ಪೋಕೋ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ MediaTek Dimensity 7309 ಅಲ್ಟ್ರಾ ಪ್ರೊಸೆಸರ್ ಸಿಗುತ್ತೆ. ಜೊತೆಗೆ 6.67 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 50 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ರೇರ್ ಅಲ್ಲಿ ಟ್ರಿಬಲ್ ಕ್ಯಾಮ್ರಾ ಸಿಗುತ್ತೆ ಅಂಡ್ ಫ್ರಂಟ್ ಅಲ್ಲಿ 20 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಇನ್ನು ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ 5500 mAh ಬ್ಯಾಟರಿ ಸಿಗುತ್ತೆ ವಿತ್ 45 ವಾಟ್ ಫಾಸ್ಟ್ ಚಾರ್ಜಿಂಗ್. ಸೊ ನಿಮ್ಗೆ ಮಲ್ಟಿ ಟಾಸ್ಕ್ ಮಾಡಕ್ಕೆ ಒಳ್ಳೆ ಪ್ರೊಸೆಸರ್ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಸೊ ಇದಾಗಿತ್ತು 2025ರ ಟಾಪ್ 10 ಸ್ಮಾರ್ಟ್ ಫೋನ್ ಅಂಡರ್ ₹20,000. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನ್ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ನಾನ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಲಿ ಅಂತ ಕೆಳಗೆ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ನೀವು ನೋಡ್ತಾ ಇದ್ದೀರಾ ಜಿ ಸ್ಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.